ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಕಳ್ಳ ಸಾಗಣೆ ನಡೀತಿದ್ಯಾ? ಮನೆಯಿಂದ ಹೊರಗೆ ಹೋದ ಹೆಣ್ಣು ಮಕ್ಕಳು ಒಂದಿನ ಅಲ್ಲ, 2 ದಿನ ಅಲ್ಲ, ಬರೋಬ್ಬರಿ 7 ತಿಂಗಳು ಕಳೆದ್ರು ಪತ್ತೆಯಾಗದಿದ್ರೆ ಅವರು ಎಲ್ಲಿದ್ದಾರೆ, ಯಾರ ಜೊತೆಗಿದ್ದಾರೆ, ಸುರಕ್ಷಿತವಾಗಿದ್ದಾರಾ ಅಥವಾ ನಾಪತ್ತೆಯಾದ ಹೆಣ್ಣು ಮಕ್ಕಳ ಹಿಂದೆ ಯಾವುದಾದರೂ ಕಳ್ಳ ಸಾಗಣೆ ಜಾಲ ಕೆಲಸ ಮಾಡ್ತಿದ್ಯಾ? ಇದು ಕೇವಲ ಒಂದು ಮಿಸ್ಸಿಂಗ್ ಕೇಸ್ ಅಲ್ಲ. ಇದು ಈಗ ಇಬ್ಬರು ಹುಡುಗಿಯರು ಎಲ್ಲಿಗೆ ಹೋದ್ರು ಅನ್ನೋ ಪ್ರಶ್ನೆಗಿಂತ ಅವರು ಹೋದ ದಾರಿಯಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆ ಬಲವಾಗಿದೆ. ಬೆಂಗಳೂರು ವಿದ್ಯಾರಣ್ಯಪುರದ ತನಿಷ್ಕಾ, ತೇಜಸ್ವಿನಿ ಜನವರಿ 31ರಂದು ಮನೆ ಬಿಟ್ಟು ಹೊರಟವರು ಇವತ್ತಿಗೂ ಮನೆಗೆ ವಾಪಸ್ ಬಂದಿಲ್ಲ. 7 ತಿಂಗಳ ಮೌನ. ಆದ್ರೆ ಈ ಮೌನದ ಹಿಂದೆ ಏನಿದೆ? ಒಂದು ಮಿಸ್ಸಿಂಗ್ ಮಿಸ್ಟರಿ ಮತ್ತು ಅದರ ಹಿಂದೆ ಇರೋ ಕಳ್ಳ ಸಾಗಣೆಯ ಜಾಲದ ಕತೆ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರಿಬ್ರು ಮುದ್ದಾದ ಹೆಣ್ಣು ಮಕ್ಕಳು. ತನಿಷ್ಕಾ 2nd PUC, ತೇಜಸ್ವಿನಿ 1ನೇ PUCಯಲ್ಲಿ ಓದ್ತಿದ್ರು. ಇಬ್ಬರು ಸ್ನೇಹಿತೆಯರು. ಜನವರಿ 31ನೇ ತಾರೀಕಿನ ಬಳಿಕ ಇಬ್ಬರ ಬದುಕಿನ ಕಥೆಯೇ ಗೂಢವಾಗಿ ಬಿಡ್ತು. ಇಬ್ಬರು ಮನೆ ಬಿಟ್ಟು ಹೊರಟ್ರು. ಆದ್ರೆ ಒಂದು ವಿಚಿತ್ರ ಸಂಗತಿ, ಮೊಬೈಲ್ ಫೋನ್ ತೆಗೆದುಕೊಂಡು ಹೋಗ್ಲಿಲ್ಲ, ATM ಕಾರ್ಡ್ ಬಳಸಿದ ಸುಳಿವಿಲ್ಲ. ಆದ್ರೆ ಆಧಾರ್ ಕಾರ್ಡ್ಗಳನ್ನ ಮಾತ್ರ ತೆಗೆದುಕೊಂಡು ಹೋಗಿದ್ರು. ಇದು ತನಿಖಾಧಿಕಾರಿಗಳ ಗಮನ ಸೆಳೆದ ಪ್ರಮುಖ ಅಂಶ. ಯಾಕಂದ್ರೆ ಮೊಬೈಲ್ ಇಲ್ಲ, ATM ಇಲ್ಲ, ಆದ್ರೆ ಗುರುತಿನ ದಾಖಲೆ ಇದೆ. ಅದಕ್ಕೆ ಕಾರಣ ಪುಕ್ಸಟ್ಟೆ ಬಸ್ ಇರಬಹುದು. ಇಷ್ಟಕ್ಕೂ ಅವರ ಪ್ಲಾನ್ ಏನಿತ್ತು ಅನ್ನೋದೇ ಇಂಟ್ರೆಸ್ಟಿಂಗ್. ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಮೊದಲ ಹಂತದ ತನಿಖೆಯಲ್ಲಿ ಒಂದು ಅನುಮಾನ ಬಲವಾಯಿತು. ಪರೀಕ್ಷಾ ಭಯದಿಂದ ಇಬ್ರು ಮನೆ ಬಿಟ್ಟು ಹೋಗಿರಬಹುದಾ? ಈ ಆಂಗಲ್ನಲ್ಲಿ ತನಿಖೆ ಶುರುವಾಗಿತ್ತು. ಅಸಲಿಗೆ ಅವರಿಬ್ಬರಿಗೂ ಪರೀಕ್ಷೆಯ ಭಯವಿತ್ತು ಅನ್ನೋದನ್ನ ಕುಟುಂಬದವರು ಸ್ಪಷ್ಟಪಡಿಸಿದ್ರು. ಇದು ಪ್ರಕರಣದ ಮೊದಲ ಮುಖವಾಡ. ಇಷ್ಟಕ್ಕೂ ಅವರು ಎಲ್ಲಿ ಹೋದ್ರು? ಪೊಲೀಸರು ತನಿಖೆಯ ಜಾಡು ಬೆನ್ನತ್ತಿದ್ರು. ಆಗಲೇ ಅವರಿಗೆ ಅದೊಂದು ಸುಳಿವು ಸಿಕ್ಕಿತ್ತು. ಮಲೆ ಮಹಾದೇಶ್ವರ ಬೆಟ್ಟ. ಎಸ್, ಇಬ್ಬರು ಚಾಮರಾಜನಗರದ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಬಸ್ ಏರಿದ್ರು. ಇಲ್ಲಿಂದಲೇ ಈ ಇಡೀ ಕೇಸಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿತ್ತು. ಮಲೆ ಮಹಾದೇಶ್ವರ ಬೆಟ್ಟ. ಇಬ್ರು ಹುಡುಗಿಯರ ಸುಳಿವು ಅಲ್ಲಿ ಸಿಕ್ಕಿತ್ತಂತೆ. ಆ ಇಬ್ಬರು ಹುಡುಗಿಯರು ತಾವು ಮಹಾದೇಶ್ವರನ ಸನ್ನಿಧಿಯಲ್ಲೇ ಇರೋದಾಗಿ ಗೆಳತಿಯರನ್ನ ಸಂಪರ್ಕಿಸಿ ತಿಳಿಸಿದ್ರು ಅಂತ ಹೇಳಲಾಗಿತ್ತು. ಅಷ್ಟೇ ಅಲ್ಲ, 1 ವಾರ ಬಿಟ್ಕೊಂಡು ಮತ್ತೆ ಕಾಲ್ ಮಾಡ್ತೀವಿ ಅಂತಲೂ ಹೇಳಿದ್ರಂತೆ. ಆದ್ರೆ ಆ ಕರೆ ನಂತರ ಮತ್ತೆ ಯಾವುದೇ ಸಂಪರ್ಕ ಇಲ್ಲ. ಇಲ್ಲಿಂದ ಮತ್ತೊಂದು ದೊಡ್ಡ ಪ್ರಶ್ನೆ ಎದ್ದು ಕೂತಿತ್ತು. ಇಬ್ಬರು ಸ್ವಂತ ಇಚ್ಛೆಯಿಂದ ಮನೆ ಬಿಟ್ಟಿದ್ರೆ ಮತ್ತೆ ಸಂಪರ್ಕ ಯಾಕೆ ಮಾಡಲಿಲ್ಲ? ಮೊಬೈಲ್ ಬಳಕೆ ಯಾಕಿಲ್ಲ? ATM ಬಳಕೆ ಯಾಕಿಲ್ಲ? ಕುಟುಂಬದವರನ್ನ ಸಂಪರ್ಕಿಸಿಲ್ಲ ಯಾಕೆ? ಸ್ನೇಹಿತರಿಗೆ ಮತ್ತೆ ಕರೆ ಮಾಡಲಿಲ್ಲ ಯಾಕೆ? ಅವರಿಬ್ಬರು ತಾವಾಗಿಯೇ ಕರೆ ಮಾಡಲಿಲ್ವೋ ಅಥವಾ ಅವರಿಬ್ಬರನ್ನ ಯಾರೊಂದಿಗೂ ಕರೆ ಮಾಡದಂತೆ ಯಾರಾದ್ರೂ ದೂರ ಇಟ್ರ? ಗೊತ್ತಿಲ್ಲ. ಉತ್ತರ ಇವತ್ತಿಗೂ ನಿಗೂಢ. ಇತ್ತ ತನಿಖಾ ನಿರತ ಪೊಲೀಸರು ಒಂದಲ್ಲ ಎರಡಲ್ಲ ಲೆಕ್ಕವಿಲ್ಲದಷ್ಟು ಜಾಗಗಳನ್ನ ಹುಡುಕಿದ್ರು. ಆದ್ರೆ ಎಲ್ಲೂ ಕೂಡ ಸುಳಿವಿಲ್ಲ. ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಕಾಶಿ, ಕೇರಳ, ಚಾಮರಾಜನಗರ, ಮೈಸೂರು ಹೀಗೆ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹುಡುಕಾಟ ನಡೆಸಲಾಗಿತ್ತು. CCTV, ಜರ್ನಿ ಡೀಟೇಲ್ಸ್, ಆಧಾರ್ ಆಧಾರಿತ ಸಂಚಾರ, ಟೆಕ್ನಿಕಲ್ ಎವಿಡೆನ್ಸ್ ಹೀಗೆ ಎಲ್ಲವನ್ನು ಪರಿಶೀಲಿಸಿದ್ರು. ಆದ್ರೂ ಇಬ್ಬರು ಹುಡುಗಿಯರ ಸುಳಿವು ಮಾತ್ರ ಶೂನ್ಯ. ಒಂದು ವೇಳೆ ಅವರು ಮನೆ ಬಿಟ್ಟು ಹೋಗಿದ್ರೆ ಇಷ್ಟೆಲ್ಲ ಹುಡುಕಿದ ಪೊಲೀಸರಿಗೆ ಸಿಗಲೇಬೇಕಿತ್ತು. ಆದ್ರೆ ಅವರ ಬಗ್ಗೆ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಗಲಿಲ್ಲ. ಕಾಕಿ ಸುಸ್ತಾಗಿ ಹೋಯಿತು.
ಸ್ಥಳೀಯ ಪೊಲೀಸರಿಂದ ಪತ್ತೆ ಅಸಾಧ್ಯ ಅಂತ ಪೋಷಕರು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಹೇಬಿಯಸ್ ಕಾರ್ಪಸ್ ಅಂದ್ರೆ ನಾಪತ್ತೆಯಾಗಿರೋರನ್ನ ಪತ್ತೆ ಹಚ್ಚಿ ಸುರಕ್ಷಿತವಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅನ್ನೋ ಬೇಡಿಕೆಯನ್ನ ಪೋಷಕರು ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಇದೇ ಪೋಷಕರಿಂದ ಸಿಬಿಐ ತನಿಖೆಯ ಬೇಡಿಕೆಯು ಕೇಳಿಬಂತು. ಕೊನೆಗೆ ಏಪ್ರಿಲ್ 29ರಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಲಾಯಿತು. ವಿದ್ಯಾರಣ್ಯಪುರ ಪೊಲೀಸರು ಸಂಗ್ರಹಿಸಿದ್ದ ಪ್ರಕರಣದ ದಾಖಲೆಗಳನ್ನ ಸಿಐಡಿಗೆ ಹಸ್ತಾಂತರಿಸಲಾಯಿತು. ಆದ್ರೆ ಸಿಐಡಿ ತನಿಖೆ ಆರಂಭವಾಗಿ ತಿಂಗಳುಗಳು ಕಳೆದ್ರೂ ತನಿಷ್ಕಾ ಎಲ್ಲಿದ್ದಾರೆ, ತೇಜಸ್ವಿನಿ ಏನಾದ್ರು ಅನ್ನೋ ಪ್ರಶ್ನೆಯಾಗಿಯೇ ಇವತ್ತಿಗೂ ಉಳಿದಿದೆ. ಅದ್ಯಾವಾಗ ಸಿಐಡಿ ಪೊಲೀಸರು ತಡ್ಕಾಡಿದ್ರೋ, ಈ ಕೇಸಿಗೆ ಒಂದೇ ಒಂದು ಸಣ್ಣ ಟರ್ನ್ ಸಿಗ್ಲಿಲ್ವೋ ಆಗಲೇ ಕೇಳಿ ಬಂದಿತ್ತು ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಣೆ. ದಿಕ್ಕು ದೆಸೆ ಇಲ್ಲದೆ ಮನೆ ಬಿಟ್ಟು ಹೋಗಿದ್ದ ಹುಡುಗಿಯರನ್ನ ಮಾರಲಾಗಿದೆ, ವಿದೇಶಕ್ಕೆ ಸಾಗಿಸಲಾಗಿದೆಯಾ, ದೂರದ ದುಬೈಗೆ ಕಳಿಸಲಾಗಿದೆಯಾ, ಅಥವಾ ಇಲ್ಲೇ ಎಲ್ಲಾದ್ರೂ ಪ್ರಾಸ್ಟಿಟ್ಯೂಟ್ ಅಡ್ಡೆಗಳಲ್ಲಿ ಅಡಗಿಸಿ ಇಡಲಾಗಿದೆಯಾ? ಇಂತಹ ಪ್ರಶ್ನೆಗಳು ಎದ್ದು ನಿಂತು 7 ತಿಂಗಳಾದ್ರೂ ಪತ್ತೆಯಾಗದಿರುವುದು, ಮೊಬೈಲ್ ಬಳಸದೇ ಇರೋದು, ATM ಬಳಸದೇ ಇರೋದು, ಮಲೆ ಮಹಾದೇಶ್ವರ ಬೆಟ್ಟದವರೆಗಿನ ಸುಳಿವು, ಅದಾದ ನಂತರ ಏನಾದ್ರೂ ಅನ್ನೋ ಸುಳಿವೇ ಇಲ್ಲ. 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹುಡುಕಾಡಿದ್ರು, ನೋ ಯೂಸ್. ಹೀಗಾಗಿ ತನಿಖೆಯನ್ನ ಹ್ಯೂಮನ್ ಟ್ರಾಫಿಕಿಂಗ್ ಆಂಗಲ್ನಲ್ಲೂ ಮಾಡಬೇಕಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇಲ್ಲಿ ತನಿಷ್ಕಾ ತೇಜಸ್ವಿನಿ ಪ್ರಕರಣ ಒಂದು ದೊಡ್ಡ ಪಾಠ ಹೇಳ್ತಿದೆ. ಒಬ್ಬಳು ವಯಸ್ಕ ಹುಡುಗಿ ಮನೆಯಿಂದ ಕಾಣೆಯಾದ್ರೆ ಆಕೆ ಸ್ನೇಹಿತರ ಜೊತೆ ಹೋಗಿರಬಹುದು, 2 ದಿನದಲ್ಲಿ ವಾಪಸ್ ಬರಬಹುದು ಅಂತ ಸುಮ್ಮನಿರಬೇಡಿ. ಪ್ರತಿ ನಿಮಿಷವೂ ಮುಖ್ಯ. ಕೇಂದ್ರ ಗೃಹ ಸಚಿವಾಲಯವೇ ಮಿಸ್ಸಿಂಗ್ ಮಕ್ಕಳ ಪ್ರಕರಣದಲ್ಲೇ ತಕ್ಷಣದ ಕ್ರಮ, ತನಿಖೆ ಮತ್ತು ಟ್ರೇಸಿಂಗಿಗೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಮಕ್ಕಳು ನಾಪತ್ತೆಯಾದಾಗ ಅವರ ಫೋಟೋ, ಕೊನೆಯದಾಗಿ ಧರಿಸಿದ ಬಟ್ಟೆ, ಮೊಬೈಲ್ ಡೀಟೇಲ್ಸ್, ಫ್ರೆಂಡ್ಸ್ ಡೇಟಾ ಎಲ್ಲವನ್ನು ಪೊಲೀಸರಿಗೆ ಕೊಟ್ಟಾಗ ಮಾತ್ರ ಸ್ಪೀಡ್ ಆಗಿ ತನಿಖೆ ಮಾಡೋಕೆ ಸಾಧ್ಯ. ಇಲ್ಲವಾದ್ರೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡಿನಲ್ಲಿ ನಿಮ್ಮ ಮಗಳು ಇರೋ ಫ್ಲೈಟ್ ಮತ್ತೊಂದು ಜಾಗಕ್ಕೆ ಹಾರಬಹುದು. ತನಿಷ್ಕಾ ತೇಜಸ್ವಿನಿ 2 ಕುಟುಂಬಗಳ ಕನಸು, 2 ಮನೆಗಳ ಬೆಳಕು ಇದೀಗ ಪ್ರಶ್ನೆಗಳಾಗಿಯೇ ಉಳಿದಿದ್ದಾರೆ. ನಮ್ಮ ಮಕ್ಕಳು ಎಲ್ಲಿದ್ದಾರೆ? 7 ತಿಂಗಳ ಹಿಂದೆ ಮನೆಯ ಬಾಗಿಲು ದಾಟಿ ಹೊರಗೆ ಹೋದ 2 ಹೆಜ್ಜೆಗಳು ಎಲ್ಲಿ ನಿಂತು? ಮಲೆ ಮಹದೇಶ್ವರ ಬೆಟ್ಟದಲ್ಲ, ಅದರ ನಂತರದ ದಾರಿಯಲ್ಲ. ಯಾರಾದರೂ ಅವರನ್ನ ಕರೆದೊಯ್ದ್ರ? ಅವರು ಸ್ವಯಂ ಹೋದ್ರ? ಅಥವಾ ಈ ಮಿಸ್ಸಿಂಗ್ ಕೇಸ್ ಹಿಂದೆ ಇನ್ನು ಯಾರಿಗೂ ಕಾಣದ ಒಂದು ನೆರಳು ಇದೆಯಾ? ಸಿಐಡಿ ಮುಂದೆ ಈಗ ಇದು ಕೇವಲ 2 ಹುಡುಗಿಯರನ್ನ ಹುಡುಕುವ ಕೆಲಸವಲ್ಲ. ಆ 2 ಹೆಜ್ಜೆಗಳ ಹಿಂದೆ ಹೋದ್ರೆ ಬಹುಶಃ ಈ ಮಿಸ್ಟರಿಯ ಉತ್ತರ ಸಿಗಬಹುದು. ಮತ್ತು ಒಂದು ವೇಳೆ ಈ ಪ್ರಕರಣದಲ್ಲಿ ಯಾವುದೇ ಕಳ್ಳ ಸಾಗಣೆ ಜಾಲದ ಕೈವಾಡವಿದ್ರೆ ಆ ಜಾಲದ ಒಂದೊಂದು ಕೊಂಡಿಯನ್ನು ಕತ್ತರಿಸಬೇಕಿದೆ. ಆದ್ರೆ ಅದಕ್ಕಿಂತ ಮೊದಲು ತನಿಷ್ಕಾ ಮತ್ತು ತೇಜಸ್ವಿನಿ ಸುರಕ್ಷಿತವಾಗಿ ಮನೆಗೆ ಮರಳಬೇಕು. ಅದೇ 2 ಕುಟುಂಬಗಳ ಪ್ರಾರ್ಥನೆ. ಅದೇ ಈ ಪ್ರಕರಣದ ದೊಡ್ಡ ಅಂತ್ಯವಾಗಬೇಕು. ಹೆಣ್ಣು ಮಗು ಕಾಣೆಯಾಗಿದ್ರೆ ಅದು ಮಿಸ್ಸಿಂಗ್ ಅಂತ ಒಂದು ಪದ ಅಲ್ಲ, ಒಂದು ಮನೆಯ ಉಸಿರು ನಿಂತ ಕ್ಷಣ. ಹುಷಾರ್, ಮಗು ಕಾಣೆಯಾದ್ರೆ ಹುಡುಕಾಟಕ್ಕೆ ತಡ ಮಾಡಬೇಡಿ. ಸುಳಿವು ಸಣ್ಣದಿರ್ಬೋದು, ಆದ್ರೆ ಅದೇ ಸುಳಿವು ಒಂದು ಜೀವವನ್ನ ಮನೆಗೆ ವಾಪಸ್ ತಲುಪಿಸಬಹುದು ಅಲ್ವಾ? ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.